ಬೇಕು ಅಂದ್ರೂ ದಿಸ್ ಯು ಕ್ಯಾನ್ ಯೂಟಿಲೈಸ್. ಇದು ಸಹ ಚಿಲ್ಡ್ ಆಗಿ ಆರಾಮ. ಟಾಪ್ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಸೋಲಾರ್ ಪವರ್ಡ್ ಫುಡ್ ಟ್ರಕ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪನಿ. ಈ ಟ್ರಕ್ ನೋಡೋದಕ್ಕೆ ಮ್ಯಾಂಗ್ಳೂರ್ ಮತ್ತು ಲೀಡಿಂಗ್ ಸಿಟೀಸ್ ಆಫ್ ಕರ್ನಾಟಕಗಳಿಂದ ಇಲ್ಲಿ ಬರ್ತಾ ಇದ್ದಾರೆ ಮೈಸೂರಿಗೆ. ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪನಿ. ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಬಂದು ಏಷ್ಯಾಸ್ ಐಕಾನಿಕ್ ಅವಾರ್ಡ್ ಕಾಂಪಿಟೇಷನಲ್ಲೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್. ಕಂಟ್ರೀಸ್ ಫ್ರಮ್ ದುಬೈ, ಮಲೇಷ್ಯಾ, ಸಿಂಗಾಪುರ್, ಪಾಕಿಸ್ತಾನ್, ಶ್ರೀಲಂಕಾ ಎಕ್ಸೆಟ್ರಾ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಲೆಟ್ಸ್ ವಿಶ್ ಬೆಸ್ಟ್ ಆಫ್ ಲಕ್ ಟು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪನಿ. ನಮಸ್ತೆ ಸರ್. ನಮಸ್ತೆ. ಇವತ್ತು ನಮ್ಮ ಎಲ್ಲರಿಗೂ ಒಂದು ಸ್ಪೆಷಲ್ ಡೇ, ಒಂದು ಸ್ಪೆಷಲ್ ವೆಹಿಕಲ್ ಬಂದಿದೆ. ನಮ್ಮ ಯೂಟ್ಯೂಬರ್ಸ್ಗೂ ಸರಿ, ನಿಮಗೂ ಸರಿ ಒಂದು ಸ್ಪೆಷಲ್ ಪ್ರೊಡಕ್ಷನ್, ಇಂಡಿಯಾಸ್ ನಂಬರ್ 1 ಪ್ರೊಡಕ್ಷನ್ ಇತ್ತು. ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಖಂಡಿತವಾಗಲೂ ನಮಗೂ ತುಂಬ ಖುಷಿ ಆಗುತ್ತೆ ಕಸ್ಟಮರ್ಸ್ಗೆ ಈ ಥರ ಒಂದು ಪ್ರಾಡಕ್ಟು ನಿಮ್ಮ ಹತ್ರಕ್ಕೆ ಮಾರ್ಕೆಟ್ಗೆ ತೊಗೊಬರೋದಕ್ಕೆ. ಯಾಕಂದರೆ ತುಂಬ ಜನ ಕಸ್ಟಮರ್ಸು ಒಂದು ಭಾಳ ಕ್ಯಾಂಟೀನ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಫಾಸ್ಟ್ ಫುಡ್ ಇದರಲ್ಲಿ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಇದ್ದಾರೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ವೆಹಿಕಲ್ಸ್ ಇದೆ ಅವ್ರದ್ದು. ಅವರು ಅದರಲ್ಲಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅದನ್ನು ಓವರ್ಕಮ್ ಮಾಡಿ ಇನ್ನೂ ಹೆಂಗೆ ಬರ್ಬೋದು ಅಂತ ಒಂದು ಸೋಲಾರ್ ಕಾನ್ಸೆಪ್ಟು ಫುಡ್ ಟ್ರಕ್ ತೊಗೊಬಂದಿದ್ದೀವಿ. ಅದು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ, ಮೈಸೂರು, ಕರ್ನಾಟಕನಲ್ಲಿರೋದು, ನಿಯರ್ ದೇವೇಗೌಡ ಸರ್ಕಲ್ಲು, ರಿಂಗ್ ರೋಡು. ಸೊ ಇದರಲ್ಲಿ ನಾವು ಬನ್ನಿ ನೋಡೋಣ ಯಾಕೆ ಮೆಕ್ಯಾನಿಸಮು ಯಾವ ಥರ ಇದೆ ಅಂತ. ತುಂಬಾ ಶ್ರಮ ಪಟ್ಟಿದ್ದೀವಿ ಇದಕ್ಕೆ. ಸಮ್ ಅರೌಂಡ್ 1.5 months 2 months ತೊಗೊಂಡಿದ್ದೀವಿ. ಜಸ್ಟ್ ಗ್ರಾಫ್ ಹಾಕ್ಕೊಳ್ಳೋಕ್ಕೆ ಹೆಂಗಂದರೆ ಟೆಕ್ನಾಲಜಿ ಇದೇನು ಟೆಕ್ನಾಲಜಿನಲ್ಲಿ ಸೋಲಾರನ್ನ ಆ ಪ್ಯಾನಲ್ಸ್ ಎಷ್ಟು ಹಾಕಿದ್ರೆ ಅದನ್ನು ಇನ್ಕಮಿಂಗ್ ಲೋಡ್ ಜನ್ರೇಟ್ ಮಾಡಿ ತಿರ್ಗಾ ಅದನ್ನು ಬ್ಯಾಟ್ರಿ ರೀಚಾರ್ಜ್ ಆಗಿ ಅದು ಫ್ರಿಜ್ ನಡೀತದಾ, ಮಿಕ್ಸಿ ಆಗುತ್ತಾ ಆಪ್ರೇಟು, ಗ್ರೈಂಡರ್ ಆಪ್ರೇಟ್ ಆಗುತ್ತಾ, ಎಷ್ಟು ಪವರ್ ಬೇಕಾಗುತ್ತೆ ಇನ್ಪುಟ್ಟು, ಅದಕ್ಕೆ ಔಟ್ಪುಟ್ ತಿರ್ಗಾ ಅದು ಬ್ಯಾಟ್ರೀಸು ಎಲ್ಲಿ ತನಕ ಡಿಸ್ಚಾರ್ಜ್ ಮಾಡುತ್ತೆ ನೈಟ್ನಲ್ಲಿ ಅಂತ ವಿ ಹ್ಯಾವ್ ಮೇಡ್ ಎ ವೆರಿ ಗುಡ್ ಇದು ರಿಸರ್ಚ್ ಮಾಡಿ ಅದರಲ್ಲಿ ಒಂದು R&D ಡಿಪಾರ್ಟ್ಮೆಂಟ್ನಲ್ಲೆಲ್ಲ ನಾವು ಆಲ್ಮೋಸ್ಟ್ ಫ್ರಿಜ್ ಕಂಪ್ನೀಸ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಗಿರಿಯಾಜ್ನಲ್ಲೆಲ್ಲ. ಸೊ ಅವ್ರ ಜೊತೆ ಒಂದು ಸತಿ ಡಿಸ್ಕಸ್ ಮಾಡಿ ಹೆಂಗೆ ಮಾಡ್ಬೋದು ಇದು ಫ್ರಿಜ್ ಇನ್ವರ್ಟರ್ ಹಾಕಿದ್ರೆ ಬೆಟರ್ ಅಂದರು. ಅವರು ಒಂದು ಸ್ವಲ್ಪ ಸಜೆಷನ್ ಸಮ್ ಇನ್ಪುಟ್ಸ್ ಕೊಟ್ಟರು. ಅಗೇನ್ ಸೋಲಾರ್ನಲ್ಲಿ ಲೈಫ್ ಫಾಸ್ಟ್ ಸೋಲಾರ್ ಅವರು ನಿಜವಾಗ್ಲೂ ರಾಘವೇಂದ್ರ ಸರ್ ಅವರು ಹಿ ಹ್ಯಾಸ್ ಸಪೋರ್ಟೆಡ್ ಅಸ್ ಎ ಲಾಟ್. ಯಾವ ಥರ ಪ್ಯಾನಲ್ ಆಗ್ಬೋದು, ಬಿಕಾಸ್ ಟೈಮ್ ಈಸ್ ಇಂಪಾರ್ಟೆಂಟ್, ಟೈಮ್ ಈಸ್ ಮನಿ ಫಾರ್ ಎವ್ರಿಬಡಿ. ಅವ್ರು ನಮಗೋಸ್ಕರ ಟೈಮ್ ತೆಗ್ದು ಹಿಂಗೆ ಬಂದು ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಗೆ ತುಂಬ ಸತಿ ವಿಸಿಟ್ ಮಾಡಿ ಅವ್ರ ಹುಡುಗರನ್ನ ಕಳಿಸಿ ಯಾವ ಥರ ಮಾಡಿದ್ರೆ ಹೆಂಗೆ ಮಾಡ್ಬೋದು ಅಂತ ಎಲ್ಲ ನಮಗೆ ತುಂಬಾ ಇನ್ಪುಟ್ಸ್ ಕೊಟ್ಟರು. ಆ್ಯಂಡ್ ಈ ಮಾಧ್ಯಮ ಪ್ರಕಾರ ಇವನ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಬನ್ನಿ ನೋಡೋಣ ಯಾವ ಥರ ಕಾನ್ಸೆಪ್ಟ್ನಲ್ಲಿ ಇದು ಸೋಲಾರ್ ಪ್ಯಾನಲ್ಸ್ ನಾವು ಹಾಕಿರೋದು ವರ್ಕ್ ಆಗುತ್ತೆ ಅಂತ. ಇದಕ್ಕೆ ತುಂಬಾ ಬಿಸಿಲು ಅಂತಲೂ ಬೇಕು ಅಂತ ಏನಿಲ್ಲ. ಇಟ್ಸ್ ಎ ವೆರಿ ಇದು ಪ್ಯಾನಲ್ಸ್ ಹಾಕಿದ್ದೀವಿ. ನಿಮಗೆ 3 feet 3.25 feet ಇಂಟು 5 feet 5.5 feet ಅಗಲ ಬರುತ್ತೆ. ಇದು ಒಂದು ಇದು ಈ ಥರ 3 ಪ್ಯಾನಲ್ಸ್ ಹಾಕಿದ್ದೀವಿ. ಇದು ಸೋಲಾರು ಸ್ವಲ್ಪ ಬೆಳಕಿದ್ರೆ ಸಾಕು ಲೋಡ್ ತೊಗೊಂಡು ನಿಮಗೆ ಇನ್ವರ್ಟರ್ ಅದಕ್ಕೆ ಸಪೋರ್ಟ್ ಮಾಡೋದವ್ರದ್ದು 2.5 ಇನ್ವರ್ಟರ್ ಹಾಕಿದ್ದೀವಿ ಮತ್ತು 2 ಬ್ಯಾಟ್ರೀಸ್ ಹಾಕಿದ್ದೀವಿ. ಅದು ಲೋಡ್ ಮಾಡುತ್ತೆ. ಡೇ ಟೈಮ್ನಲ್ಲಿ ಇದ್ರ ಸ್ಪೆಷಾಲಿಟಿ ಏನಂದರೆ ಏನು ಸೋಲಾರಿಂದ ಡೈರೆಕ್ಟ್ ಲೋಡ್ ಬರುತ್ತೆ ಅದೇ ಲೋಡ್ನಲ್ಲಿ ಕಂಪ್ಲೀಟ್ ಇದು ನಿಮಗೆ ಇನ್ವರ್ಟರ್ ಫ್ರಿಜ್ ಇರ್ಬೋದು, ನಿಮಗೆ ಮಿಕ್ಸಿ ಇರ್ಬೋದು, ಇಲ್ಲ ಗ್ರೈಂಡರ್ ಇರ್ಬೋದು, ಪ್ರತಿಯೊಂದು ಅದು ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ನೈಟ್ಗೆ ನಿಮಗೆ ಅದರದ್ರಲ್ಲೇ ಏನು ಸ್ಟೋರ್ ಮಾಡಿರ್ತದೆ ಪವರ್ನ ಇನ್ವರ್ಟರ್ ಥ್ರೂ ಬ್ಯಾಟ್ರೀಸ್ನಲ್ಲಿ ಅದನ್ನೇ ಲೈಟ್ ಗ್ಲೋ ಆಗುತ್ತೆ ಅದರಲ್ಲೇ.
3 ಸೆಲ್ಸ್ ಇದೆ. ಹೌದು. ಫ್ರೇಮ್ ಸೆಟಪ್ ಬಗ್ಗೆ ಹೇಳಿ ಸರ್, ಹೆಂಗೆ ಮೂವ್ಮೆಂಟ್ ಎವ್ರಿ ಸ್ಪೆಸಿಫಿಕೇಶನ್ ಪ್ರಕಾರ ನಿಮಗೆ ನಾವು ಅವರು ಡಿಸೈನ್ ನೋಡ್ತಾರೆ, ನಾರ್ತ್ ಸೌತ್ ಇದರಲ್ಲಿ ಯಾವ ಥರ ನಿಮಗೆ ಗಾಡಿ ಪಾರ್ಕ್ ನೀವು ನಿಲ್ಲಿಸ್ತೀರಾ ನಾವು ಡಿಸ್ಕಸ್ ಮಾಡ್ತೀವಿ ಎನಿ ಒನ್ ಕಸ್ಟಮರ್ಸ್ಗೆ. ಅವ್ರ ಪಾರ್ಕಿಂಗ್ ಪೊಸಿಷನ್ ಪ್ರಕಾರಕ್ಕೆ ನಾವು ಪ್ಯಾನಲ್ ಫಿಟ್ಟಿಂಗ್ಸು ಮಾಡ್ತೀವಿ, ಯಾಕಂದರೆ ಆ ಕಡೆ ಸನ್ಲೈಟ್ ಯಾವ ಥರ ಬರುತ್ತೆ ಅನ್ನೋಕ್ಕೆ. ಸೊ ಅದಕ್ಕೆ ನೀವು ಬನ್ನಿ ನೋಡೋಣ ಈ ಡಿಸೈನ್ನಲ್ಲಿ ಹೆಂಗೆ ಆಪ್ರೇಟ್ ಆಗ್ತಾ ಇರ್ತದೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ವೆಹಿಕಲ್ನಲ್ಲಿ ನಿಮಗೆ ನಾವು ಕಾನ್ಸೆಪ್ಟ್ನಲ್ಲಿ ಇಲ್ಲಿ ಇನ್ಸೈಡ್ ಕಿಚನ್ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಒಂದು ದೋಸಾ ತವ, ಒಂದು ಫ್ರೈಯರು, ದೆನ್ 2 ಬರ್ನಲ್ಲು, ಒಂದು ವಾಶ್ ಬೇಸಿನ್ ಕೊಟ್ಟಿದ್ದೀವಿ, ಕ್ಯಾಬಿನೆಟ್ಸ್ ಕೊಟ್ಟಿದ್ವಿ. ಕಂಪ್ಲೀಟ್ SS ವರ್ಕ್ ಇದು, ನೋವೇರ್ ಐರನ್ ಹ್ಯಾಸ್ ಬಿನ್ ಯೂಸ್ಡ್. ಸೊ ಈ ಥರ ಕ್ಯಾಬಿನೆಟ್ಸ್ ನೀವು ಯೂಸ್ ಮಾಡಬೇಕು ಅಂದರೆ ಎಲ್ಲಾನು ನಾವು ಫಿನಿಶಿಂಗ್ನಲ್ಲಿ ಕೊಟ್ಟಿದ್ದೀವಿ ವಿತ್ ಮ್ಯಾಗ್ನೆಟಿಕ್ ಸ್ಟಾಪರ್ ಕೊಟ್ಟು. ಆ್ಯಂಡ್ ಎಲ್ ಶೇಪ್ ಶೆಲ್ಫ್ ಕೊಟ್ಟಿದ್ದೀವಿ ನಾವು ಇದರಲ್ಲಿ. ಆ್ಯಂಡ್ ಹೈ ಪ್ರೊಫೈಲ್ ಲೈಟ್ಸ್. ಇದು ಇನ್ವರ್ಟರ್ ಏನು ಮಾಡುತ್ತೆ ಅಂದರೆ ನೈಟ್ನಲ್ಲಿ ಚಾರ್ಜ್ ಮಾಡಿ ಇಟ್ಟಿರೋ ಬ್ಯಾಟ್ರೀಸ್ಗೆ ನಿಮಗೆ ನೈಟ್ಗೆ ಬ್ಯಾಟ್ರೀಸ್ ಯೂಸ್ ಆಗುತ್ತೆ. ಈ ಡೇನಲ್ಲಿ ಡೈರೆಕ್ಟ್ ಸೋಲಾರಿಂದ ನಿಮಗೆ ಲೈಟ್ಸ್ ತೊಗೊಳುತ್ತೆ ಇದು. ಓಕೆ 3 ಪಾಯಿಂಟ್ಸ್ ಕೊಟ್ಟಿದ್ದೀವಿ. ನಿಮಗೆ ಮೊಬೈಲ್ ಚಾರ್ಜಿಂಗ್ ಇರ್ಬೋದು, ಬೇರೆ ನೀವು ಇಲ್ಲಿಂದಾನೆ ಔಟ್ಪುಟ್ ಇನ್ನೂ ಹೊರಗಡೆ ಯಾವ ಲೈಟಿಂಗ್ಸ್ ಕೊಡ್ಬೋದು ಅಂದ್ರೂ ಖಂಡಿತ ಇಲ್ಲಿಂದ ವೈರಿಂಗ್ ಕನೆಕ್ಷನ್ ತೊಗೊಂಡು ಇದೇ ಸೋಲಾರ್ ಲೈಟ್ನಲ್ಲಿ ಸುತ್ತಕ್ಕೆ ಲೈಟಿಂಗ್ಸ್ ಕೊಡ್ಬೋದು ಅನ್ನೋದು ಪವರ್ ಲೋಡ್ ತೊಗೊಳುತ್ತೆ ಅದು. ಮತ್ತು ಫ್ರಿಜ್ಜು ಕೊಟ್ಟಿದ್ದೀವಿ ನಿಮಗೆ. ಓಕೆ, ಕಂಪ್ಲೀಟ್ ಕೂಲ್ ಆಗಿದೆ ಸರ್. ಇದು 235 ಲೀಟರ್ಸ್ ಫ್ರಿಜ್ ವರ್ಕ್ ಆಗುತ್ತೆ. ಫ್ರೀಸರ್ ವಿತ್ ನೀವು ನಾರ್ಮಲ್ ತರಕಾರಿ ಏನಾದರೂ ವೆಜಿಟೇಬಲ್ಸ್ ಇಟ್ಕೋಬೇಕು ಅಂದ್ರೂ ದಿಸ್ ಯು ಕ್ಯಾನ್ ಯೂಟಿಲೈಸ್. ಇದು ಸಹ ಚಿಲ್ಡ್ ಆಗಿ ಆರಾಮಾಗಿ ಇದು ವರ್ಕ್ ಆಗ್ತಾ ಇದೆ. ಎಲ್ಲ ರನ್ನಿಂಗ್ ಇದೆ. ಸೋಲಾರ್ ಪವರ್ ಅಲ್ವಾ? 100% ಸೋಲಾರ್ ಪವರ್. ಡೇ ಟೈಮ್ ನಲ್ಲಿ ಆಟೋಮೆಟಿಕ್ ತಗೊಳುತ್ತೆ. ಮೋಡ್ ಆಫ್ ಇದ್ರೂ ಸಹ ನಿಮ್ಗೆ ಲೈಟ್ ಇದ್ರೆ ಸಾಕು, ದಟ್ ಪವರ್ ವಿಲ್ ಬಿ ಜನರೇಟ್ ಅಂಡ್ ವಿಲ್ ಬಿ ಗಿವನ್ ಟು ಡೈರೆಕ್ಟ್ಲಿ ಟು ದ ವೆಹಿಕಲ್ ಅಂಡ್ ದಟ್ ವಿಲ್ ಬಿ ಆಪರೇಟೆಡ್. ನೌ ಇಟ್ ಇಸ್ ಬಿನ್ ಆಪರೇಟಿಂಗ್ ವಿತ್ ದ ಸೋಲಾರ್ ಇಟ್ಸೆಲ್ಫ್. ಸೋಲಾರ್ ಇಂದಾನೆ ಆಪರೇಟ್ ಆಗ್ತಾ ಇರೋದು. ನೈಟ್ ಟೈಮ್ ನಮ್ಗೆ ಯಾವಾಗ ಕತ್ಲಾಗ್ಬಿಡ್ತದೆ ಅಂತ ಟೈಮ್ನಲ್ಲಿ ಇದು ಆಟೋ ಸ್ವಿಚ್ ಆನ್ ಟು ದ ಬ್ಯಾಟ್ರೀಸ್ ಆಗುತ್ತೆ. ಇದು ಇನ್ವರ್ಟರ್ ಕೆಳಗೆ ಇಲ್ಲಿ ತೋರಿಸ್ತಾ ಇರ್ತದೆ. ಇದು ಆಲ್ರೆಡಿ UPS ಇನ್ವರ್ಟರ್ ಇಸ್ ಬಿನ್ ಆನ್ ನಾವ್. ಸೊ ಬಟ್ ಇನ್ವರ್ಟರ್ ಚಾರ್ಜ್ ತಗೋತಾ ಐತೆ, ಅದು UPS ಗೆ ಲೋಡ್ ಕೊಡ್ತಾ ಐತೆ. ಅಂಡ್ ಸೋಲಾರ್ ಬಂದ್ಬಿಟ್ಟು ನಿಮ್ಗೆ ಡೈರೆಕ್ಟ್ ಆಗಿ ಲೋಡ್ ತಗೋತಾ ಐತೆ ಅಂತ. UPS ಮೋಡ್ ಆಫ್ ಇದೆ, ಸೋಲಾರ್ ಇಸ್ ಆನ್. ಸೋಲಾರ್ ಇಸ್ ಆನ್, ಲೋಡ್ ಇಸ್ ತಗೋರಿಂಗ್ ಫ್ರಮ್ ಸೋಲಾರ್ ಅಂಡ್ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇತ್ತು. 3.4 ಆಗಿದೆ ಆಲ್ರೆಡಿ. ಇದು ಏನು ಮೇಂಟೆನೆನ್ಸ್ ಮಾಡೋದು ಬೇಕಾಗಿಲ್ಲ. ಇದು ಆಟೋಮೆಟಿಕ್ಲಿ ಆಲ್ ಓವರ್ ಕರ್ನಾಟಕ, ನಿಮಗೆ ಔಟ್ಸೈಡ್ ಆಫ್ ಕರ್ನಾಟಕ ಆಲ್ಸೋ ಇಫ್ ಯು ವಾಂಟ್ ಟು ಬಿ ಸರ್ವಿಸ್. ನಮ್ಮದು ಎಲ್ಲ ಕಡೆನೂ ನಾವು ಏನು ಹಾಕಿ ಕೊಟ್ಟಿರ್ತೀವಿ ಅದಕ್ಕೆ ಸರ್ವಿಸ್ ಕೊಟ್ಟಿರ್ತೀವಿ. ಆ ಥರನೇ ಕಂಪ್ನೀಸ್ ಜೊತೆ ನಾವು ಟೈ ಅಪ್ ಆಗಿರೋದು. ಈವನ್ ಸೋಲಾರ್ ಅವರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ, ಲೀಫ್ ಫಾಸ್ಟ್ ಕಂಪ್ನಿಯವರು. ಎನಿವೇರ್ ಇನ್ ಕರ್ನಾಟಕ ಇರ್ಬೋದು, ಹೈದರಾಬಾದ್, ತೆಲಂಗಾಣ, ಕೇರಳ, ತಮಿಳ್ನಾಡು, ದೇ ಹ್ಯಾವ್ ದ ನೆಟ್ವರ್ಕ್ ದೇರ್. ಬ್ಯಾಕ್ ಅಂಡ್ ಸಪೋರ್ಟ್ ಕೊಡ್ತೀವಿ ಸರ್. ಇದು ಲಿವ್ ಫಾಸ್ಟ್, ಇದು UPS ಎಷ್ಟು ಕೆಪಾಸಿಟಿ ಲೋಡ್ ತಗೊಳುತ್ತೆ? ಮ್ಯಾಕ್ಸಿಮಮ್ ಕೆಪಾಸಿಟಿ 2.5 ವ್ಯಾಟ್ಸ್. ಇದೆಲ್ಲ ನಿಮಗೆ 2.5 ವ್ಯಾಟ್ಸ್ಗೆ ಅದರ ಲೈಟಿಂಗ್ಸು, ಈವನ್ ಮಿಕ್ಸಿ, ಗ್ರೈಂಡರು, ಫ್ರಿಡ್ಜ್, ಇದೆಲ್ಲ ಇನ್ವರ್ಟರ್ ಫ್ರಿಡ್ಜ್ ಇವಾಗೆಲ್ಲ ಬರ್ತಿರೋದು. ಯಾವಾಗ ಲೋಡ್ ಬೇಕು ಅದು ಆಟೋ ತಗೊಳುತ್ತೆ, ಯಾವಾಗ ಲೋಡ್ ಬೇಕಾ ಅದು ಆಟೋ ಕಟ್ ಆಫ್ ಆಗುತ್ತೆ. ಸೊ ಅವಾಗ ಪವರ್ ಸೇವಿಂಗು ಇರುತ್ತೆ. ಮೂವೇಬಲ್ ರ್ಯಾಕ್ಸ್ ಕೊಟ್ಟಿದ್ದೀವಿ. ಇದಕ್ಕೆ 6 ಪಾಟ್ಸ್ ಹಾಟ್ ಬ್ಯಾನ್ಮೇರಿ ಕಾನ್ಸೆಪ್ಟ್ನಲ್ಲಿ ಕೊಟ್ಟಿದ್ದೀನಿ. ಸೊ ಒಂದು ಕ್ಯಾಶ್ ಬಾಕ್ಸ್ ಕೊಟ್ಟಿದ್ದೀನಿ. ಮತ್ತು ಕೆಳಗಡೆ 2 ಶೆಲ್ಫ್ಸ್ ಶೋಕೇಸ್ದು ಕೊಟ್ಟಿದ್ದೀವಿ. ಅವ್ರು ಏನಾದರೂ ಫುಡ್ಡು ಏನಾದರೂ ಇದನ್ನು ಡಿಸ್ಪ್ಲೇ ಮಾಡೋಕ್ಕೆ ಶೋಕೇಸ್ ಥರ ಕೊಟ್ಟಿದ್ದೀನಿ. ಬೇಕರೀಸ್ನಲ್ಲಿ ಕೊಡ್ತಾರಲ್ಲ ಹಂಗೆ. GI ಶೀಟ್ ಕೊಟ್ಟಿದ್ದೀನಿ, ನಾನ್ ಸ್ಲಿಪ್ಪರಿ ನಿಮಗೆ. ವಿತ್ ನೀರು ಬಿದ್ರೂ ಇದು ರಷ್ಟ ಹಿಡಿಯಲ್ಲ. ಸೊ ಫ್ರೆಂಡ್ಸ್, ಈ ಥರ ಹೊಸ ಡಿಸೈನ್ಸ್ ನೀವು ಏನೇ ಮಾಡಿದರೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಜೊತೆ ಬಂದು ಡಿಸ್ಕಸ್ ಮಾಡಿದಾಗ ವಿ ಹ್ಯಾವ್ ಕೌನ್ಸಿಲಿಂಗ್. ನಿಮ್ಮ ಜೊತೆ ಕೌನ್ಸಿಲ್ ಮಾಡ್ತೀವಿ, ಡಿಸೈನ್ ನಿಮಗೆ ಪ್ಲ್ಯಾನ್ ಅಪ್ ಮಾಡ್ತೀವಿ, ನಿಮ್ಮ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಪ್ರತಿಯೊಂದು ಡಿಸೈನ್ಸು ಆ್ಯಸ್ ಪರ್ ಯುವರ್ ಡ್ರೀಮ್ ವಿಲ್ ಬಿಲ್ಡ್ ಅಪ್. ಏನು ಕನ್ಸ್ಕೊಂಡಿರ್ತೀರೋ ಅದರ ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ಸಪೋರ್ಟ್ ಮಾಡಿ ಆ ಕನಸನ್ನ ನೆನೆಸಕ್ಕೆ ತಗೊಬರೋಕ್ಕೆ 100% ನಿಮ್ಮ ಜೊತೆ ಕೋಆಪರೇಟ್ ಮಾಡ್ತೀವಿ. ಸರ್, ಇದು ಯಾವ ಮಾಡಲ್ ವೆಹಿಕಲ್ ನೀವು ಸೆಟ್ ಮಾಡಿದ್ದೀರಿ? ಸರ್, ಇದು 2015 ಮಾಡಲ್ಲು, 17 ರಿಜಿಸ್ಟ್ರೇಷನ್, ಕಂಪ್ಲೀಟ್ SS ಬಾಡಿ. ಈ ಮಾಡಲ್ನಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ನಿಮಗೆ ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ ಬೇಕಾ, ಲೈಟಿಂಗ್ ಕಾನ್ಸೆಪ್ಟ್ ಬೇಕಾ, 3D ಲೋಗೋ ಸೆಟ್ಟಿಂಗ್ಸ್ ಬೇಕಾ, ನಿಮಗೆ ನಿಮ್ದಾದ ಕಸ್ಟಮೈಸ್ ಥಿಂಗ್ಸ್ ಬೇಕು ಅಂದರೆ ಖಂಡಿತವಾಗ್ಲೂ ಕೊಡ್ತೀವಿ. ಇದೆಲ್ಲ ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಹುಕ್ಸು, ಅವ್ರ ಏಪ್ರಾನ್ಸು ಏನಾದ್ರು ಹಾಕೋಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲಿ ಎಲ್ಲ ಕಂಪ್ಲೀಟ್ SS ಬಾಡಿ. ಇದು ಕಂಪ್ಲೀಟ್ SS ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್ 304 ಬಾಡಿ. ಸರ್, ಮತ್ತೆ
ಮೇಲ್ಗಡೆ ಸೋಲಾರ್ ಸೆಲ್ಸ್ 3 ಯೂನಿಟ್ ಬರ್ತಾ ಇದೆ. ಅದು ಫ್ರೇಮಲ್ಲಿ ಸೆಟ್ ಮಾಡಿದಾಗ ಗಾಡಿ ಮೂವ್ಮೆಂಟಲ್ಲಿ ಏನು ವೈಬ್ರೇಷನ್ ಬರೋದು, ಏನು ಡ್ಯಾಮೇಜ್ ಆಗ್ತದೆ, ಹೆಂಗೆ ಫ್ರೇಮ್ ಸೆಟ್ ಮಾಡಿ? ಖಂಡಿತವಾಗ್ಲೂ ಆಸ್ ಪರ್ ಸ್ಪೆಸಿಫಿಕೇಶನ್ ಒಂದು ನಾವು ಎಲ್ಲ ಕಂಪ್ಲೀಟ್ ವೆಲ್ಡಿಂಗ್ ಟಾಕ ನೋಡ್ತೀವಿ, ಟಿಕ್ ವೆಲ್ಡಿಂಗ್ ಮಾಡಿರೋದು, ಅದು ಕಂಪ್ಲೀಟ್ ಅಲ್ಲಾಡಲ್ಲ. ಆಲ್ರೆಡಿ ಟ್ರೈಲ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಡನ್. ದಿಸ್ ರೆಡಿ ಟು ಡೆಲಿವರಿ ಫಾರ್ ದ ಕಸ್ಟಮರ್ಸ್. ಇಂಥ ಒಂದು ಗಾಡೀಸ್ ಬೇಕು ಅಂದರೆ ನೀವು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಬನ್ನಿ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀವಿ, ಅದಕ್ಕೆ ದಯವಿಟ್ಟು ನಾನು ಹೇಳೋದು ಫೋನ್ ಮಾಡೋಕ್ಕಿಂತ ಜಾಸ್ತಿ ವಾಟ್ಸಪ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಒಂದು ವಾಯ್ಸ್ ಮೆಸೇಜ್ ಬಿಡಿ. ನಮ್ಮ ಆಫೀಸ್ ಸಿಬ್ಬಂದಿಗಳು 24 hours to 48 hours ನಿಮಗೆ ರಿಪ್ಲೈ ಮಾಡ್ತಾರೆ. ನಿಮ್ಗೆ ಏನು ಥರ ಯಾವ ಥರ ನೀಡಿ ಅದ್ರ ಪ್ರಕಾರ ಅವರು ಗೈಡ್ ಮಾಡ್ತಾರೆ. ಓಕೆ ಸರ್, ನಿಮ್ಮ ಮತ್ತೆ ಇದು ಫುಡ್ಕಾರ್ಟ್ ಇಂಟರ್ನ್ಯಾಷನಲ್ ಡಿಸೈನ್ ಕಾಂಪಿಟೇಷನ್ ನೀವು ಎಂಟ್ರಿ ಕೊಟ್ಟಿದ್ದು, ಅದ್ರ ಬಗ್ಗೆ ಏಷ್ಯಾಸ್ ಐಕಾನ್ ಅವಾರ್ಡ್ಗೆ ಈ ಒಂದು ಫುಡ್ ಟ್ರಕ್ ಕಾನ್ಸೆಪ್ಟ್ನಲ್ಲಿ ಭಾಳ ಜನ ಸೋಲಾರ್ ಕಾನ್ಸೆಪ್ಟ್ ಮಾಡಿದ್ರು. ಗೊತ್ತಾಯ್ತು ನನಗೆ ಯಾಕೆ ಫೇಲ್ಯೂರ್ಸ್ ಆಗಿರ್ಬೋದು ಅಂತ. ಬಿಕಾಸ್ ಇನ್ಪುಟ್ ಬರೋದನ್ನ ಪವರು ಯಾವ ಥರ ಕಟ್ ಆಫ್ ಆಗಬೇಕು, ಅದಕ್ಕೆ ಏನು ಯೂನಿಟ್ ಸಪೋರ್ಟ್ ಮಾಡಿದ್ದು, ಎಷ್ಟು ವ್ಯಾಟ್ಸ್ಗೆ ಆ ಥರ ಫ್ರಿಡ್ಜ್ ಇರ್ಬೋದು, ಈವನ್ ವರ್ಕ್ ನಿಮಗೆ ಎಕ್ಸಾಸ್ಟ್ ಫ್ಯಾನ್ ಎಷ್ಟು ಇನ್ಪುಟ್ ಔಟ್ಪುಟ್ ತೊಗೊಳುತ್ತೆ, ಆ ಥರ ಒಂದು ಪವರ್ಗೆ ನೀವು ಎಷ್ಟು ವ್ಯಾಟ್ಸ್ಗೆ ಎಷ್ಟು ಜನರೇಷನ್ ಆಫ್ ಸೋಲಾರ್ ಪವರ್ ಬೇಕಾಗುತ್ತೆ ಅದು ಡಿಸೈನ್ ಮಾಡೇ ಆಗಬೇಕಾಗುತ್ತೆ. ವಿತೌಟ್ ಡಿಸೈನಿಂಗ್ ನೀವು ಹಾಕಿದ್ರೆ 100% ವರ್ಕ್ ಆಗಲ್ಲ. ಸೊ ಇದನ್ನು ನೀವು ಥಿಂಕ್ ಮಾಡಿ ಅದ್ರ ಹಿಂದ್ಗಡೆ ಲಾಟ್ಸ್ ಆಫ್ ಎಫರ್ಟ್ ಹ್ಯಾಸ್ ಬಿನ್ ಡನ್, ನಾಟ್ ಬೈ ಮೈ ಸಿಂಗಲ್ ಪರ್ಸನ್, ಇಟ್ಸ್ ಎನ್ ಐಡಿಯಾ, ಮೆನಿ ಪೀಪಲ್ಸ್ ಬಿಹೈಂಡ್ ದಿಸ್ ಇನ್ ದಿಸ್ ಡಿಸೈನಿಂಗ್. ಖಂಡಿತವಾಗ್ಲೂ ಅವ್ರದ್ದು ಇದು ಶ್ರಮ, ನನ್ನ ಟೀಮ್ ಶ್ರಮ ಇದು. ಯಾಕಂದರೆ ನಾವು ಹೇಳಿದಾಗ ಬಂದ್ಬಿಟ್ಟು ನಮ್ಮ ಜೊತೆ ಅವ್ರು ಟೈಮ್ ಕೊಟ್ಟು ಡಿಸ್ಕಸ್ ಮಾಡ್ತಾರಾಗೆ ಹ್ಯಾಟ್ಸ್ ಆಫ್ ಟು ದೆಮ್. ಸೊ ದಟ್ ಮಚ್ ವರ್ಕ್ಮ್ಯಾನ್ಶಿಪ್ ದೇ ಡೂ ವಿತ್ ಅಸ್. ಆ್ಯಂಡ್ ದ ಸೇಮ್ ವೇ ನಾವು ಕಸ್ಟಮರ್ ಬಂದಾಗ 100% ನಮ್ಮ ಎಫರ್ಟ್ಸು ತಗೊಬರಕ್ಕೆ ನಾವು ಇಷ್ಟಪಡ್ತೀವಿ. ಖಂಡಿತ ಸರ್, ಫುಡ್ಕಾರ್ಟ್ ಫಸ್ಟ್ ಥಿಂಗ್ ಇಸ್ ಸೋಲಾರ್ ಪವರ್ಡ್, ಬಟ್ ಈಗ ಸಪೋರ್ಟಿಂಗ್ ಫ್ರಿಡ್ಜ್ ಇದನ್ನೇ ಮೊದಲನೇ ಬಾರಿ ಸೆಲೆಕ್ಟೆಡ್ ಫಾರ್ ಏಷ್ಯಾಸ್ ಐಕಾನ್ ಅವಾರ್ಡ್ ಫ್ರಮ್ ಜಿ ಅಲಪಿ ಗ್ರೂಪ್. ಖಂಡಿತ ಸರ್, ಆಲ್ ದ ಬೆಸ್ಟ್ ಸರ್. ಈ ಸಾರಿ ನೀವು ಅವಾರ್ಡ್ ಗೆಲ್ಲಬೇಕು, ಲಾಸ್ಟ್ ಟೈಮ್ ನೀವು ವಿನ್ ಮಾಡಿದ್ದೀರಾ. ಆಲ್ ದ ಬೆಸ್ಟ್ ಟು ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್.